ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ. ಕರ್ನಾಟಕ ರಾಜ್ಯ ದೇವಾಂಗ ಸಂಘದ 2021-26ನೇ ಸಾಲಿನ ಕಾರ್ಯಕಾರಿ ಸಮಿತಿ ಸದಸ್ಯರ ಕೊನೆಯ ತ್ರೈಮಾಸಿಕ ಸಭೆಯು ಬೆಂಗಳೂರಿನ ನೆಲಮಂಗಲದ ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನ ದೇವಾಂಗ ಮಠದಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ರಾಜ್ಯಾಧ್ಯಕ್ಷ ರವೀಂದ್ರ ಕಲಬುರ್ಗಿ ಅವರು, ಸಮಾಜದ ಋಣ, ತಂದೆ ತಾಯಿ ಋಣ ಹಾಗೂ ಭೂಮಿಯ ಋಣ ನಮ್ಮೆಲ್ಲರ ಮೇಲಿದೆ. ಈ 3 ಋಣಗಳನ್ನು ನಾವು ಎಂದಿಗೂ ಮರೆಯಬಾರದು ಹಾಗೂ ಅವುಗಳಿಗೆ ಕೃತಜ್ಞತೆಯಿಂದ ಇರಬೇಕು ಎಂದು ಹೇಳಿದರು. ರಾಜ್ಯ ದೇವಾಂಗ ಸಂಘವು ಇಂದು ರಾಜ್ಯಾದ್ಯಂತ ಲಕ್ಷಾಂತರ ಸಮಾಜ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಬೆಳೆಯುತ್ತಿದೆ. ಪೂಜ್ಯ ಶ್ರೀಗಳ ಆಶೀರ್ವಾದ ಹಾಗೂ ಹಿರಿಯ ಮುಖಂಡರ ಮಾರ್ಗದರ್ಶನದಿಂದ ಸಂಘವು ನಿರಂತರವಾಗಿ ಪ್ರಗತಿಯುತ್ತ ಸಾಗುತ್ತಿದೆ ಎಂದು ತಿಳಿಸಿದರು. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಸಮಾಜದ ಅಭಿವೃದ್ಧಿ, ಸಂಘಟನೆಯ ಬಲವರ್ಧನೆ, ಯುವಕರಲ್ಲಿ ನಾಯಕತ್ವ ಬೆಳೆಸುವುದು, ಮಹಿಳಾ ಸಬಲೀಕರಣ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಯಾವುದೇ ಸಂಘಟನೆ ಒಬ್ಬ ವ್ಯಕ್ತಿಯಿಂದ ಬೆಳೆಯುವುದಿಲ್ಲ. ಎಲ್ಲರ ಸಹಕಾರ ಮತ್ತು ಸಮೂಹದ ಶಕ್ತಿಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ತಮ್ಮ ಅಧಿಕಾರದ ಅವಧಿಯಲ್ಲಿ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು, ಸಲಹೆಗಾರರು, ದಾನಿಗಳು, ಯುವ ಕಾರ್ಯಕರ್ತರು ಹಾಗೂ ಸಮಾಜದ ಬಾಂಧವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನೂತನ ಆಡಳಿತ ಮಂಡಳಿ ಇನ್ನಷ್ಟು ಉತ್ಸಾಹದಿಂದ ಸಮಾಜವನ್ನು ಅಭಿವೃದ್ಧಿಯ ಪಂಥದಲ್ಲಿ ಮುನ್ನಡೆಸಲಿ ಎಂದು ಶುಭ ಹಾರೈಸಿದರು. ಸಭೆಯಲ್ಲಿ ಹಿಂದಿನ ಸಭೆಯ ವರದಿ ಹಾಗೂ ಲೆಕ್ಕ ಪತ್ರಗಳಿಗೆ ಅನುಮೋದನೆ ನೀಡಲಾಯಿತು. SSLC ಮತ್ತು PUC ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕುರಿತು ಹಾಗೂ ಮುಂಬರುವ ಚುನಾವಣೆಗೆ ಸಂಬಂಧಿಸಿದಂತೆ ಸದಸ್ಯತ್ವ ಮತ್ತು ಮತದಾನದ ಕುರಿತು ಚರ್ಚೆ ನಡೆಯಿತು. ಪರಮ ಪೂಜ್ಯ ಶ್ರೀ ದಯಾನಂದ ಪುರಿ ಮಹಾಸ್ವಾಮಿಗಳು ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಮಾಜಮುಖಿಯಾಗಿ ಕೆಲಸ ಮಾಡೋಣ, ನನ್ನ ಸಮಾಜದ ಉದ್ಧಾರ ಮಾಡೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ರಮೇಶ್ ಅವರು ಮುಂದೆ ಬಂದ ಪ್ರಯುಕ್ತವಾಗಿ ಗುರುಗಳ ಆಶೀರ್ವಾದ ಮಾಡಿ 2015ರಲ್ಲಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಭಾಳ ಸಮಾಜ ಒಪ್ಕೊಂಡು ಆರಿಸಿ ತಂದದ್ದು ಅಂತಕ್ಕಂಥದ್ದನ್ನು ಸಂದರ್ಭ ಹೇಳ್ಕೊಳ್ತಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಇವತ್ತಿನ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾದ ಕೆ ನಾರಾಯಣ ಸರ್ ಅವರನ್ನ ಖಜಾಂಚಿಗಳು ಖಾಲಿ ಪೆಡಿ ಕೊಟ್ಟಿದ್ದವ್ರ ಕೈ ನಾವು ಖಾಲಿ ಪೆಟ್ಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಅವಾಗ ಅವರು ಖಜಾಂಚಿಗಳಾಗಿ ನೇತೃತ್ವ ವಹಿಸಿದರು. ತದನಂತರ ಉತ್ತರ ಕನ್ನಡ ಬಂದಿರ್ತಕ್ಕಂಥ ನನಗೆ 2021ರವರೆಗೆ ಲಡಾಖ್ ಕಮಿಟಿಯನ್ನು ಇಟ್ಕೊಂಡು ನಾವು ಹೊರಟಿದ್ವಿ. 2020-21 ಮತ್ತೀಗ ನಾರಾಯಣ ಸಾಹೇಬ್ರಿಗೂ ಮತ್ತು ರಮೇಶ್ ಅವರ ಬೈಕ್ ಚುನಾಯಿತ ಪ್ರಜಾಪ್ರಭುತ್ವದ ಮೇಲೆ ಚುನಾಯಿತ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಆ ಒಂದು ವ್ಯವಸ್ಥೆಗೆ ಎಲ್ಲ ಜಿಲ್ಲೆಗಳಿಂದ ಬಹುತರವಾಗಿ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ಪ್ರತಿನಿಧಿಗಳನ್ನು 95 ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಟ್ಟದ್ದನ್ನು ನಾವು ಸ್ಮರಿಸಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಎಲ್ಲ 95 ಜನ ಪ್ರತಿನಿಧಿಗಳು ರಮೇಶ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಒಂದೇ ಒಂದು ಕೂಗಿಗೆ ರಮೇಶ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನು ಮತ್ತೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ್ರು. ತದನಂತರ ಖಜಾಂಚಿಗಳಾಗಿ ನಾನು ಖಜಾಂಚಿ ಬೇಡ, ನಾನು ನಿವೃತ್ತಿ ಆಗಿ ಸನ್ಮಾನ್ಯ ನಾರಾಯಣ ಸಾಹೇಬ್ ಹೇಳಿದ ಪ್ರಯುಕ್ತವಾಗಿ ನಮ್ಮ ಭಾಳ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಪರಮೇಶ್ವರಪ್ಪ ಅವರು ಖಜಾಂಚಿಯಾಗಿ ಮಾಡಿದ್ವಿ ಮತ್ತು 6 ಜನ ಉಪಾಧ್ಯಕ್ಷರು ಮಾಡಿದ್ವಿ. ನಾವು ಉತ್ತರ ಕರ್ನಾಟಕದ 3 ಜನ ಮತ್ತು ಈ ನಮ್ಮ
ಇದು ಕೊನೆಯ ಸಭೆ. ಮುಂಬರುವ ನಿಮ್ಗೆ ರಾಜ್ಯ ದೇವಾಂಗ ಸಂಘದ ಸಭೆ ನೀವು ಮರು ಆಯ್ಕೆ ಆಗಿ ಬಂದು ಆಗತ್ತಾ, ಇದು ಕೊನೆ ಮೀಟಿಂಗ್. ನಾನು ಸಂತೋಷಪಟ್ಟು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಮಾತನ್ನ ಸಂಬಂಧ ಇದೆ. ಒಂದು ವೇಳೆ ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವು, ಸಮಾಜ ಋಣ, ಈ ಮಣ್ಣಿನ ಋಣ, ತಂದೆ ತಾಯಿಯ ಋಣ ನಮ್ಮ ಮೇಲೆ ಮಾಡಿದೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಸಾಕ್ತಕ್ಕಂಥ ಅಂತಕ್ಕಂಥ ಮಾತನ್ನು ಸಂತೋಷಪಡಿಸಿ ಆ ನಿಟ್ಟಿನೊಳಗೆ ನಾವು ಸಮಾಜ ಸೇವೆಯನ್ನು, ಇದು ನಮ್ಮ ರಾಜ್ಯದಲ್ಲೂ ಕೂಡ ರಾಜ್ಯ ದೇವಾಂಗ ಸಂಘ ಸುಮಾರು 20 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ಸಂಘ ಇಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ಅದನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿಕೊಳ್ತಕ್ಕಂಥ ವಿಚಾರ ಇಟ್ಕೊಂಡು 2005ರಲ್ಲಿ ಹಾಸನದೊಳಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಇಂಡಿ ಲಕ್ಷ್ಮಣಪ್ಪ ಅವರ ನೇತೃತ್ವದೊಳಗೆ ಗುರುಗಳ ಆಶೀರ್ವಾದದಿಂದ ಪ್ರಪ್ರಥಮ ಅಧ್ಯಕ್ಷತೆಯನ್ನು ಪಡೆದುಕೊಳ್ಳಬೇಕು. ತದನಂತರ ದಿನಗಳಲ್ಲಿ ಸಮಾಜದ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದೊಳಗೆ 2015ರಿಂದ 2015ವರೆಗೆ ನಿರ್ಣಯವರು ಇದನ್ನ ಚುಕ್ಕಾಣಿ ಇಟ್ಕೊಂಡು ಮುಂದುವರ್ಸ್ಕೊಂಡು ಬಂದರು. ತದನಂತರ ದಿನಗಳಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಹಿರಿಯರಾದ ರಮೇಶ್ ಸಾಹೇಬ್ ಸಭೆಯಲ್ಲಿ ನಿವೃತ್ತ DIG ಜೆ ರಮೇಶ್, ಪ್ರಧಾನಿ ಕಾರ್ಯದರ್ಶಿಗಳಾದ ಟಿ ರಾಜೇಶ್, KC ತಿಮ್ಮಾಶೆಟ್ಟಿ, PR ಗಿರಿಯಪ್ಪ, ಜಿ ಕಾಂತರಾಜ್, ಸಂಕಣ್ಣ ಕರಡಿಗುಡ್, ವಿರೂಪಾಕ್ಷಿ ಗೋಳಿ, BK ಚುಡಾಮಣಿ, CL ಧನಪಾಲ್, HK ಪರಮೇಶ್ವರಪ್ಪ, ಲಕ್ಷ್ಮೀಕಾಂತ್ ಹುಲ್ಗೂರ್, ಶಂಕರಪ್ಪ ಪಾತಾಳಿ, ಆನಂದ್ ಹುಲಮಣಿ, ಗೋಪಾಲ್ ವಣಕಿ, ಸುರೇಶ್ ಜಾಳ್ಯಾಳ್, C ರಾಜಣ್ಣ, SC ಸತೀಶ್ ಮಧುಸೂದನ್, ಮಹೇಶ್ ಶೇಬನಕಟ್ಟಿ, ಬಸವರಾಜ್ ವಡಟಗಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಆಗಮಿಸಿದ ಸಮಾಜದ ಮುಖಂಡರು ಹಾಗೂ ಬಾಂಧವರು ಭಾಗವಹಿಸಿದ್ದರು. JLD ಮೀಡಿಯಾ ನ್ಯೂಸ್, ಗುಳೇದ್ಗುಡ್.